ಸರ್ ನಮಸ್ಕಾರ. ಈಗ ತಿಂಗಳಿಂದ ಬಂದು ಅರ್ಜಿ ಕೊಟ್ಟಿದ್ದೀವಿ ಸರ್. ಇನ್ನೊಂದು ತಿಂಗಳಿಂದ ಅರ್ಜಿ ಕೊಟ್ಟಿದ್ದೀವಿ ಸರ್. ಅಲ್ಲಿ ಸರ್ ಒಂದು ಅರ್ಜಿ ಕೊಟ್ಟಿದ್ದೀವಿ ಸರ್. ಅದು ಕೊಡಬೇಕು. ಯಾರು ಕೊಟ್ಟಿದ್ರು ಸರ್? ಇದು ಸರ್ ಚರ್ಚೆ ಸರ್. ಇದು ಸೆಕ್ಷನ್ 2 ಲಿಮಿಟೇಷನ್ ಇರುತ್ತೆ. ಸಿ ಡಿ ಪಿ ಅವರು ಸರ್ ಮೊದಲಿದ್ದವ್ರು. ಹಾಂ ಸರ್. ಅಲ್ಲಿ ಸರ್ ಇದೆ ಟ್ರಾನ್ಸ್ಫರ್ ಆಗಿಬಿಟ್ಟಲ್ಲ ಅದು. ಅದೇ ಸರ್. ಅದೇನು ಎಲ್ಲಿ ಕಮ್ಮಿ ಆಗುತ್ತೆ ಅಂತ ಅವ್ರಿದ್ದಾಗೆ ದೂರು ಕೊಟ್ಟ ಸರ್. ಇದ್ದೇ ಕೊಟ್ಟು ಸರ್. ಅದು ನಿಮ್ಮ ಹೆಸರು ಚಂದ್ರಕಾಂತ್ ಅಂತ. ಹಾಂ ಚಂದ್ರಕಾಂತ್. ನಿಮ್ಮ ಹೆಸರು? ಯಾರು ಸರ್? ನಿಮ್ಮದೇನು ಹೆಸರು? ನಂದು ಸರ್ ಚಂದ್ರಕಾಂತ್. ಅಲ್ಲೂ ಬ್ರಾಂಚ್ ಅದ ನಿಮ್ಮದು ಚಟ್ಕಣದಲ್ಲಿ? ಆಯ್ತು ಸರ್. ಹ್ಞೂ ಪರ್ತಿ ತಾಲೂಕಿಗೆ ಇದೆ ಸರ್. ಒಂದು ಕಂಪ್ಲೇಂಟ್ ಬೇಸಿಸ್ನಾಗ ಟ್ರಾನ್ಸ್ಫರ್ ಆಗಿಲ್ಲ. ನಾವು ನೋಟಿಸ್ ಕೊಡಲಿಲ್ಲ. ನೋಟಿಸ್ ಕೊಡೋಕ್ಕೆಲ್ಲ ಟೈಮ್ ನೋಡ್ತಿದ್ದೀವಿ. ಟ್ರಾನ್ಸ್ಫರ್ ಆಯಿತು. ಒಂದು ಕಂಪ್ಲೇಂಟ್ ಬೇಸಿಸ್ ಟ್ರಾನ್ಸ್ಫರ್ ಆಗೋದು ಸುಮ್ಮನೆ. ಈಗ ಎನ್ಕ್ವೈರಿ ಅಂತ ಇದ್ದವ್ರಿಗೆ ಬರೀಬೇಕಾಗ್ತದೆ. ಹ್ಞೂ ಸರ್ ಬರ್ರಿ. ಯಾರಿದ್ದಾರೆ ಏನು ಅರ್ಥ ಕೊಟ್ಟಿಲ್ಲ. ಇದ್ದವರೇ ಚೌಕಾಶಿ ಮಾಡಿ ಒತ್ತಿ ಬರೀಬೇಕಾಗ್ತದೆ. ಕೆಲವು ಸಲ ನಮ್ಮ ನೌಕರ ಅಫ್ಸರ್ಸ್ ಹೆಂಗಿರ್ತದೆ ಅಂದರೆ ಕಂಪ್ಯೂಟರ್ ಮೇಲೆ ಜಾಸ್ತಿ ಆದರೆ ಟ್ರಾನ್ಸ್ಫರ್ ಆಗಿರ್ತದೆ. ಆ ವಾರನಾಗ ಟ್ರಾನ್ಸ್ಫರ್ ಆಗಿರುತ್ತೆ ನಾವು ಬಿಟ್ಟಿರ್ತೀವಿ. ನೀವು ಆಗಬೇಕು ಅಂತಂದ್ರೆ ಇದ್ದವನು ಬರೀಬೇಕಾಗ. ಅವ್ನು ಬೇರೆ ಕಡೆ ಬಂದಾನೆ. ಅವನೇನು ಇದ್ದವನು ಏನು ಎನ್ಕ್ವೈರಿ ಮಾಡೋದು ಬರೀಬೇಕಾಗ್ತದೆ. ಮಾಡಬೇಕಲ್ರಿ ಸರ್. ಮತ್ತು ಈಗ ಅವ ಏನು ಹೊಡ್ಕೊಂಡು ಭ್ರಷ್ಟಾಚಾರ ಮಾಡಿ ಟ್ರಾನ್ಸ್ಫರ್ ಆಗಿ ಹೋದ್ರೆ ಅವ್ನು ಬಿಡೋಕ್ಕಾಗತ್ತೇನು ರೀ? ಏನು ಮಾಡೋಂತ ನಿಮ್ಮ ಪ್ರಕಾರ? ಕತ್ತಿ ಮೊಟ್ಟೆ ಆಯಿತು, ಆಹಾರ ಪದಾರ್ಥ ಆಯ್ತು, ಯಾವ ಸರಿಯಾಗಿ ಸಪ್ಲೈ ಆಗಿಲ್ಲ ಸರ್. ಸಪ್ಲೈ ಮಾಡಿಲ್ಲ. ಇವಾಗ ಇದು ನಗರ ಸಿ ಡಿ ಪಿ ಅವ್ರದ್ದೊಂದು ಹಗರಣ ಐತ್ರಿ ಸರ್ ಬಾಡಿಗೆ ಒಳಗೆ. ಇದ್ರ ಬಗ್ಗೆ ನಾನು 4-5 ಸಲ ಬಂದೋಗಿನಿ ನಿಮ್ಮ ಕಚೇರಿಗೆ. ನಾನು ಅನ್ಸಕತ್ತೈತಿ ಎಲ್ಲಿ ನೀವು ನಿರ್ಲಕ್ಷ್ಯ ವಹಿಸೋದ್ರಿಂದ ಅವ್ರು ಅಷ್ಟು ರಾಜಾರಾಸವಾಗಿ ಅಷ್ಟು ಭ್ರಷ್ಟಾಚಾರ ಮಾಡತ್ತಾರೆ. ನಾನು ಹಾಂ ರೀ. ಯಾವ್ದು ರೀ? ಅಕೌಂಟ್ ಪೇ ಹಾಂ, ಅಕೌಂಟ್ ಪೇ ಅಂದ್ರೆ ಅವ್ರಿಗೆ ಹೊಂಟಿಲ್ಲ ಅಲ್ರಿ ಸರ್. ಯಾರು ಬಾಡಿಗೆದಾರ ಇದಾರಲ್ರಿ ಅವ್ರು ಪರ್ಟಿಕ್ಯುಲರ್ ಕೂಡ ಹಂಗೆ ಬರಲ್ಲ. ಬಾಡಿಗೆ ಏನಂತದ ಯಾರು ಮಾಡ್ಬೋದು ಅದು ಹೋಗುತ್ತದೆ. ನೀನಾದರೂ ಇಂಥ ಅಂಗನವಾಡಿ ಕೇಂದ್ರ 12 ವರ್ಕರ್ ಗ್ರೂಪ್ ಮಾಡ್ಕೊಂಡಾಳ ಹಂಗೆ ಸ್ಪೆಸಿಫಿಕ್ ಆಗಿ ಕೊಡುವ. ನಮ್ಗೆ ಸ್ಪೆಸಿಫಿಕ್ ಆಗಿ ಕೊಡು, ಜನರಲ್ಲೇ ಕೊಡಬೇಡ. ಈಗ ನಾವು ಮಾಹಿತಿ ಕೇಳಿದ್ರೆ ಅವರೇ ಖುದ್ದಾಗಿ ಒಪ್ಕೊಂಡಾರೆ. ಖಾಸಗಿ ವ್ಯಕ್ತಿಗಳು ಮಾಹಿತಿ ಕೊಡೋಕೆ ಬರಲ್ಲ ಅಂತ್ರಿ. ಖಾಸಗಿ ವ್ಯಕ್ತಿಗಳು ಮಾಹಿತಿ ಕೊಡೋಕೆ ಬರಲ್ಲ ಹತ್ರ. ಅಂಗನವಾಡಿ ಇದ್ದವ್ರಿಗೆ ಬಾಡಿಗೆ ಪಾವತಿಸಿದ ದಾಖಲೆ ಕೊಡು ಅಂತ ಕೇಳಿದ್ದಾರೆ. ಖಾಸಗಿ ವ್ಯಕ್ತಿಗಳು ಮಾಹಿತಿ ಕೊಡೋಕೆ ಬರಲ್ಲ ಅಂತ ಹೇಳ್ತಾರೆ. ಮತ್ತು ಖಾಸಗಿ ವ್ಯಕ್ತಿಗಳಿಗೆ ಇವ್ರು ಯಾರು ಹಣ ಹಾಕತ್ತಾರೆ ಸರ್ಕಾರದಿಂದ? ಅದಿಲ್ಲ, ಅದು ಏನಂತ ಹೇಳಕ್ಕ ನೀನು ಇನ್ನೊಂದು ಸಲ ಕೊಡು. ಪರ್ಟಿಕ್ಯುಲರ್ ಕೊಡ್ಬೋದು. ಯಾರು 100 ಗೊತ್ತಿರದೇ ಇರ್ಬೋದು, ಬೇಡ. ಪರ್ಟಿಕ್ಯುಲರ್ ಇಂಥ ಕೇಂದ್ರದ್ದು ಇವ್ರ ಹೆಸರಿತ್ತು ಅವ್ರಿಗೆ ಮಾಡಿ ಇಂಥವ್ರು ಬಾಡಿಗೆ ಹಾಕ್ತಾರೆ. ನೀವು ಸ್ವಲ್ಪ ತಿಳ್ಕೊಂಡು ಕೊಡು. ಟೈಮ್ ಕೊಡು. ನಾನು ಸರ್ 100-90% ಅವ್ಯಾವ್ದವ್ರು ನಿಮಗೆ ಇರ್ಬೋದು. ನಿಮ್ಮ ಪ್ರಕಾರ ಇರ್ಬೋದು. ನಮ್ಮ ಪ್ರಕಾರ ಒಂದು 2 ಎಕ್ಸಾಂಪಲ್ ಕೊಡ್ತೀನಿ. ಆಯ್ತು ಹೆಸರಾಗಿ ಕೊಡು. ಎಸ್ ಬಾ ಮೇಲೆ ಈಗ ಚಂಚಡ ಯಾವ ಹೊಂಟಿದ್ದಿ? ಚಂಚಡ ಯಾವ ಹೊಂಟಿದ್ದಿ? ನೀನು ಪ್ಲಸ್ ನಾವೇನು ನನಗೆ ಮತ್ತು ಇನ್ನೊಂದು ಲೆಟರ್ ಬಂದಿದ್ದು ಇನ್ಕಮ್ ಮಾಡೋದಿಲ್ಲ. ಅದ್ರ ಜೊತೆಗೆ ಆಮೇಲೆ ಹಳ್ಳಿಗೂ ಇನ್ನೊಂದು ಲೆಟರ್ ಡೈಲಿ ಲೆಟರ್ ಹೋದಾಗ ಅವನು ಕಳಿಸು. ಅದನ್ನು ಇದನ್ನು ಕೂಡ ಇದು ಮಾಡ್ಕೊಂಡು ಕೊಡ್ಬೋದು. ನಿಮ್ಗೆ ಎಕ್ಸ್ಟ್ರಾ ಐತೆ ಎಕ್ಸ್ಟ್ರಾ ಮನೆ ಹಳ್ಳಿ ಮೇಲೆ ಐತಿ. ನೀನು ಹಳ್ಳಿ ಅವ್ರು ಟ್ರಾನ್ಸ್ಫರ್ ಆದರೂ ಕೂಡ ಅವ್ರು ಸ್ಯಾಟಿಸ್ಫೈಡ್ ಇಲ್ಲ. ನೆನಪು ಆಗ್ತಕ್ಕ ನೀನು ಸೆಕ್ಷನ್ ಕೊಟ್ಟಿಲ್ಲ. ಹೋದಾಗ ಇದು ಸಿ ಡಿ ಪಿ ಒಂದು ಕಾಪಿ ಕೊಟ್ಟು ಅಮ್ಮ ಜಾತಿ ಕಳಿಸ್ತು. ಅವ್ರು ಸೈನ್ ಮಾಡ್ತೀವಿ. ಅದನ್ನು ಎಂಕ್ವೈರಿ ಮಾಡಿ ಏನು ಹೇಳ್ತಾರೆ ಪಾಯಿಂಟ್ ಅದೊಂದು ಕೊಟ್ಟಲ್ಲ. ಅದ್ರ ಜೊತೆ ಇದನ್ನು ನೋಡಿ. ಒಂದು ಸೆಕ್ಷನ್ ಕೊಟ್ಟಿತ್ತು ಅದನ್ನು. ಓಕೆ, ಥ್ಯಾಂಕ್ ಯು.